ದೋಸ್ತ್ ಅವಳು ನಮ್ಗೆ ಹೊಡಿತಾಳೆ ಅಂತೀಯ? ಹೊಡೆಯೋದಿಲ್ಲ. ಅವಳ ಕೋಪಕ್ಕಿಂತ ನಮ್ಮೇಲೆ ಪ್ರೀತಿನೇ ಜಾಸ್ತಿ ಇದೆ. ಅದು ಸರಿನೇ. ಈಗ ಫ್ಲವರ್ ವಾಸ್ ಚೂರ್ ಚೂರ್ ಆಗತ್ತೆ. ಅವ್ರ ತಲೆ ಬುರುಡೆ ಚೂರ್ ಚೂರ್ ಆಗತ್ತೆ. ನೋಡೋಣ ನೋಡೋಣ. ನಿಮ್ಮಿಬ್ರನ್ನ ನಾನು ಅಣ್ಣ ಅಂತ ಹೇಳೋಕೆ ನಾಚಿಕೆ ಆಗುತ್ತೆ. ನಿಮ್ಮನ್ನ ಸದ್ಯಕ್ಕೆ ಡೈರೆಕ್ಷನ್ ಚೇಂಜ್ ಆಗೋಯ್ತು. 3 4 5 7 ಸ್ಟಾಪ್. ನೀವ್ ರೌಡಿಗಳು ಅನ್ಕೊಂಡಿದ್ದೆ. ಒಂದ್ ಹುಡುಗಿ ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಿಮ್ಮನ್ನ. ಅಯ್ಯೋ ಪಾಪ, ಈ ಗಣಪ ಏನ್ ಮಾಡ್ದಮ್ಮ? ಎಲ್ಲ ಮಾಡಿದ್ಯವನು. ನಾನ್ ನಿನಗ್ ಮೊದ್ಲೇ ಹೇಳಿಲ್ವೇನೋ ನನ್ ತಂಗಿಗೆ ಇದೆಲ್ಲ ಇಡ್ಸಲ್ಲ ಅಂತ? ನಾನ್ ಮಾತು ಹೇಳಿ ಕೇಳ್ತೇನೆ. ನೀನು ನಿನಗೆ ಇವಳೇ ಸರಿ. ಎರಡಕಮ್ಮ ಅವ್ನ ತಲೆ ಮೇಲೆ. ನನಗ್ ಗೊತ್ತು ಎಲ್ಲ ನೀನೇ ಮಾಡಿರೋದು. ಕರೆಕ್ಟ್. ಲೈ ನನ್ ತಂಗಿ ಗೊತ್ತು ಕಣ ನಾ ಅಂತ ಕೆಲಸ ಮಾಡಲ್ಲ ಅಂತ. ಇವ್ನ್ ಮಾಡೋ ತಪ್ಪನ್ನ ನನ್ ಮೇಲೆ ಹಾಕದ ಇವ್ನ ಕೆಲ್ಸ. ಅವತ್ತು ಅಲ್ಲಿ ಸುಮ್ನೆ ಇರ್ತೀರಾ? ನನಗ್ ಗೊತ್ತು ಎಲ್ಲ ನೀವಿಬ್ರು ಸೇರ್ಕೊಂಡ್ ಮಾಡಿದ್ದೀರಾ ಅಂತ. ಕರೆಕ್ಟ್. ನಾವಿಬ್ರು ಏನೇ ಮಾಡಿದ್ರು ಜೊತೆ ಸೇರ್ಕೊಂಡೇ ಮಾಡೋದು ಅಲ್ವೇನಾ? ಆ ಹುಡುಗಿ ನಾವು ಹುಡುಗಿಗೆ ನೀವಿಬ್ರು ಸೇರ್ಕೊಂಡ್ ಹಾಗೆ ಮಾಡ್ಬೋದಾ? ಆ ಹುಡುಗಿ ನಾವೇನ್ ಮಾಡಿದ್ವಿ? ಆ ಹುಡುಗಿ ನಾವೇನು ಮಾಡಿಲ್ವೇ? ಏನು ಮಾಡಿಲ್ವಲ್ಲ. ಈ ಗಣಪನ ಮೇಲೆ ಆಣೆ, ಇವನಂತೂ ಗೊತ್ತಿಲ್ಲ, ನಾನೇನು ಮಾಡಿಲ್ಲಪ್ಪ. ನಾನು ಅಷ್ಟೇ. ಈ ಗಣಪತಿ ಮೇಲೆ ಆಣೆ ಏನು ಮಾಡಿಲ್ಲ. ಇಬ್ರು ಎಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನಿಜವಾಗ್ಲು ಸತ್ಯವಾಗ್ಲು ಎಲ್ಲ ನಿನ್ನಿಂದ. ನಮ್ಮಿಂದ ಅಂತ ಹೇಳು. ಸರಿ ಬಾ. ಆ ಜಾಗದಲ್ಲಿ ನಾನಿದ್ದು ಯಾರೋ ಪರೋಡಿಗಳು ಬಂದ್ ಹಾಗೆ ಮಾಡಿದಿದ್ರೆ ನೀವಿಬ್ರು ಸುಮ್ನೆ ಇರ್ತಿದ್ರಾ? ನಮಗಿಂತ ದೊಡ್ಡ ಪರೋಡಿಗಳು ಈ ಊರಲ್ಲಿ ಯಾರಿದಾರೋ? ಯಾರು ಇಲ್ಲ. ನಾನು ಊಟ ಮಾಡೋದಿಲ್ಲ. ನಾನ್ ನೀರ್ ಕುಡಿಯೋದಿಲ್ಲ. ನಾನ್ ಸ್ನಾನ ಮಾಡೋದಿಲ್ಲ. ನಾನ್ ನಿಮ್ ಹತ್ರ ಮಾತಾಡೋದಿಲ್ಲ. ನಾವು ಮಾತಾಡ್ತೀವಿ. ಅಯ್ಯೋ, ಇವಾಗ ಏನೀಗ? ಆ ಹುಡುಗಿ ಹತ್ರ ನೀವು ಕ್ಷಮಾಪಣೆ ಕೇಳ್ತಿರೋ ಇಲ್ವೋ? ನಿನಗೋಸ್ಕರ ಡನ್ 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 ಡನ್. ಸಂಗೀತ, ಮನೆಗೆ ಹೋಗಿ 3-4 ದಿನ ಎಲ್ಲಿಗೆ ಹೋಗಿದೆ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ನಡೆದಿದ್ದೆಲ್ಲ ಹೇಳಿದ್ರೆ ಅವ್ರು ನಂಬ್ತಾರ? ನಿನ್ನ ದೇವರೇ ಕಾಪಾಡ್ಬೇಕು. ಬಂದು ನೋಡ್ರಿ. ಈ ಮನೆ ಜಾಗ ಇಲ್ಲ ನಿನ್ಗೆ. ಯಾ ಮುಖ ಹೊತ್ಕೊಂಡು ಮನೆ ಒಳಗಡೆ ಬರ್ತಾ ಇದ್ಯಾ ನೀನು? ಕನಕ, ಏನ್ ಮಾತಾಡ್ತಿದ್ಯಾ ನೀನು? ಸ್ವಲ್ಪ ಸುಮ್ನೆ ಇರ್ತೀರಾ? ನೋಡಿ, ನನ್ ಸೌತಿ ಮಗಳು ಅಂತ ಇಷ್ಟ ದಿವಸ ಮನೇಲಿ ಇರಕ್ ಬಿಟ್ಟೆ. ಕಂಡ್ಕೊಂಡ್ ಜೊತೆ 3 ದಿನ ಇದ್ ಬಂದವಳು ನನ್ ಮನೆ ಹೊಸ್ತು ಕಡೆ ಮೆಟ್ಬಾರ್ದು. ನಡಿಯೇ ನಡಿಯೇ. ಏನ್ ನಡೀತಮ್ಮ? ನಾನು ಯಾವ ತಪ್ಪು ಮಾಡಿಲ್ಲಪ್ಪ. ಬಾಯಿ ಮುಚ್ಚ. ನೀವು ಅಲ್ಲಿ ಆಡಿದ ನಾಟಕ ಎಲ್ಲ ನಮಗ್ ಗೊತ್ತಾಯ್ತು. ಈ ಅಗ್ರಹಾರದಲ್ಲಿ ಮಾನ ಮರ್ಯಾದೆಯಿಂದ ಓಡಾಡೋ ಹೆಣ್ಮಕ್ಳಿದ್ದಾರೆ. ದಿಕ್ಕು ದೆಸೆಲ್ದರಂಗೆ ಹುಡುಗಿನ ತಳಿದ್ರೆ ಎಲ್ಲಿಗಂತ ಹೋಗ್ತಾಳೆ? ಬೇಕಾ ನೀವು ಅವ್ರ ಜೊತೆ ಹೋಗಿ. ಚಿಕ್ಕಮ್ಮ ಚಿಕ್ಕಮ್ಮ, ಅಪ್ಪಂಗೆ ಏನೋ ಮಾಡ್ಬೇಡಿ, ನಾನೇ ಹೊರಟೋಗ್ತೇನೆ. ಸಂಗೀತ, ನೀವು ಹೋಗ್ತಾ ಇದ್ದೀರ ಅವ್ರ ಜೊತೆಲಿ? ಪೀಡೆ ತೊಳತು ಅಂತ ತಿಳ್ಕೊಳ್ಳಿ. ನಡೀರಿ ಒಳಗಡೆ. ನಾನೇನೋ ಅವತ್ತಿನ ಕೈ ಹಿಡ್ದಂತ ಹೇಳಿ ಅಷ್ಟು ಜನರ ಮುಂದೆ ಗಲಾಟೆ ಮಾಡ್ಬಿಟ್ಟೆ ನೀನು. ಇನ್ನೀನ್ ಬರ್ಬೇಕು. ನಾವು ಬಾಂದ್ ಕಡೆ ಎಷ್ಟ್ ಸಾರಿ ಕರೆದ್ರು ಬರ್ಬೇಕು. ಈಗ ನೋಡ್ದ್ಯಾ, ಯಾವ ತಪ್ಪು ಮಾಡದೇ ಇರೋ ನಿನ್ನ ಎಲ್ಲಾರ ದೃಷ್ಟಿಲಿ ಸೂಳೆ ಮಾಡ್ಬಿಟ್ವಿ. ಇವರೇ ಇವಳನ್ನ ಇಟ್ಕೊಂಡ್ರ ದೊಡ್ಡ ಮನುಷ್ಯರು. ಇದೇ ನಿಮ್ಮೂರಲ್ಲ. ಇಲ್ಲಿ ನೀವ್ ಹೇಳ್ದಂಗೆ ಏನು ನಡೆಯಕ್ಕಿಲ್ಲ. ನಮ್ ಭಾಷೆ ಒಂದೇ. ನಡೆ. ಆ ಹುಡುಗಿದೇನು ತಪ್ಪಿಲ್ಲ, ಬೀದಿ ಪಾಲ್ ಮಾಡ್ಬೇಡಿ. ನೋಡಿ, ಕ್ಯಾಶ್ ಎಷ್ಟು ಬೇಕಾದ್ರೂ ಕೊಡ್ತೀವಿ, ತಗೊಳ್ಳಿ. ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಿ ಕ್ಯಾಶ್ ಬೇರೆ ಕೊಡ್ತೀರಾ? ಡಿಡಿ ಬೇಕಾದ್ರೂ ಕೊಡ್ತೀವಿ, ಬೇಕಾದ್ರೆ ಚೆಕ್ ಕೊಡ್ತೀವಿ. ಏನೇ ನೋಡ್ತಾ ಇದ್ದೀರಾ? ನಡೀರಿ. ನೀ ಏನ್ ನೋಡ್ತಾ ಇದೀಯ? ನಡಿ ನಡಿ. ಏನೋ ಗೊತ್ತಿಲ್ಲದೆ ತಪ್ಪು ನೋಡ್ಬೇಕು. ನೀ ಎಲ್ಲಿ ಹೋಗ್ಬೇಕು ಅಂತ ಹೇಳು, ನಾನು ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡ್ತೀವಿ ಅಂದೆ. ಎಲ್ಗೋಗ್ಬೇಕು? ಅಮ್ಮ ತಾಯಿ, ನಿನಗೆ ಮಾತಾಡಕ್ ಬರೋದಿಲ್ವಾ? ಇಲ್ಲ, ಮಾತಾಡ್ತಿಲ್ವಾ? ಅವಳಿಗೆ ಹಾಡು ಹೇಳಕ್ ಮಾತ್ರ ಬರುತ್ತೆ ಅಷ್ಟೇ, ಮಾತಾಡಕ್ ಬರೋದಿಲ್ಲ. ಸರಿ ತಗೋ, ಎಲ್ಲಾದ್ರೂ ಹೋಗಿ ನೀನ್ ಇಷ್ಟ ಬಂದ ಜೀವನ ನಡೆಸ್ಕೊ. ಅವಳು ಬೇಡವಂತ ಬಿಡ. ಸರಿ ಸರಿ, ಇಳಿ. ನಮ್ ದಾರಲ್ಲಿ ನಾವು ಹೋಗ್ತೀವಿ. ಬೇಗ ಇಳಿ. ದೋಸ್ತ್, ನಾವ್ ಮಾಡಿ ಸರಿ ಅಂತೀಯ? ನಾವ್ ಏನ್ ಮಾಡಿದ್ರು ಸರಿನೇ ದೋಸ್ತ್. ಹಂಗಂತೀಯ?
ಹಾ ಬರೀ ಸೂಟ್ ಕೇಸ್ ಮಾತ್ರ ಇದೆ. ಅಲ್ಲೋಡು, ಸ್ವಿಮ್ಮಿಂಗ್ ಮಾಡಕ್ ಹೋಗ್ತಾ ಇದ್ದಾಳೆ. ಅಲ್ಲ, ಸಾಯಕ್ ಹೋಗ್ತಾವಳೆ. ನಮ್ಗೇನ್ ನಡಿ. ಹಾ, ಹಾ ನಾವ್ ಕಾಪಾಡ್ಬೇಕಾ? ಅದಕ್ ತಾನ್ ನಾವಿರೋದು. ಸರಿ ನಡಿ. ಏಯ್, ಈಗ ನೀನ್ ನೀರಿಗೆ ಬಿದ್ದಿದ್ದು ಸಾಯಕ್ಕೋ ಇಲ್ಲ ನಾವ್ ಕಾಪಾಡ್ತೀವ ಇಲ್ವ ಅಂತ ನೋಡಕ್ಕೋ? ಅವಳು ನಿಜವಾಗ್ಲೂ ಸಾಯ್ಬೇಕು ಅಂತಿದ್ರೆ ನಾವ್ ಹೋದ್ಮೇಲೆ ನೀರಿಗೆ ಬಿದ್ದಿರೋಳು. ನಾವ್ ಕಾಪಾಡ್ತೀವಿ ಅಂತ ಗೊತ್ತಿದ್ದೆ ನೀರಿಗೆ ಬಿದ್ದಿದ್ದಾಳೆ ಅಲ್ವಾ? ಈಗಿನ ನಾವ್ ನಿನ್ನ ಕಾಪಾಡಿದೀವಿ, ಮತ್ತೆ ಇದೇ ರೀತಿ ಪ್ರಯತ್ನ ಮಾಡಬೇಡ. ಪದೇ ಪದೇ ನಾವ್ ನಿನ್ನ ಕಾಪಾಡ್ತೀವಿ ಅಂತ ಅನ್ಕೋಬೇಡ. ಸದ್ಯ ಈ ಮನೇಲಿ ಬಾವಿ ಇಲ್ಲ, ನೀನ್ ಪ್ರಯತ್ನ ಮಾಡಕ್ಕೂ ಆಗಲ್ಲ. ನೀನ್ ಯಾಕೆ ಸಾಯ್ಬೇಕು? ಹಾ, ಹೌದು, ನೀನ್ ಸತ್ ಎಲ್ಲಿಗೆ ಹೋಗ್ಬೇಕು ಅಂತಿದ್ದೆ? ಹಾ, ಸತ್ತು ಇಲ್ಲಿಗೆ ಬರ್ಬೇಕು ಅಂತಿದ್ಲು. ಮತ್ ನಾವ್ ಕಾಪಾಡಿದೆ ವೇಸ್ಟ್ ಆಗೋಯ್ತಲ್ಲ. ಮತ್ತೆ ತಗೊಂಡೋಗಿ ಕೆರೆಗೆ ಹಾಕ್ಬಿಡೋಣ. ಹಾ ಅದು ಅಣ್ಣ ಹಾ, ಬಾಮ ಬಾ. ಇಷ್ಟೊತ್ತಿ ಇವಳು ಬಾಯಿ ಬಿಡದೆ ನಮ್ಮನ್ನ ಸಾಯಿಸ್ತಾ ಇದ್ದಾಳೆ. ನೀನೇ ಈ ಬದುಕಿರೋ ಎಣಕ್ಕೆ ಬಾಯ್ ಬಿಡ್ಸು. ಅಯ್ಯೋ, ನಿಮ್ಮಿಬ್ರ ನೋಡಿದ್ರೆ ಯಾವ ಹುಡುಗಿ ತಾನೇ ಬಾಯ್ ಬಿಡ್ತಾಳೆ? ಊರಲ್ಲಿರೋ ಗಂಡಸ್ರೆ ನಿಮ್ಮ ನೋಡಿದ್ರೆ ಬಾಯ್ ಬಿಡಲ್ಲ. ಏನ್ ದೋಸ್ತ್ ತಂಗ ಬಂದ್ಬಿಟ್ಲು. ನಮ್ಮನ್ನ ನೋಡಿದ್ರೆ ಯಾವ ಹುಡುಗಿ ಬಾಯಿ ಬಿಡಲ್ವಾ? ನಾವ್ ನೋಡಕ್ ಅಷ್ಟ್ ಕೆಟ್ಟದಾಗಿದೀವ. ಅವ್ರ ಬಾಯಿ ಬಿಡೋದು ಬೇಡ, ನಾವ್ ಸಾಯೋದು ಬೇಡ. ಕರೆಕ್ಟ್. ನಡಿ ಹೋಗೋಣ. ಏನ್ ನೋಡ್ತಾ ಇದೀಯಾ? ಮನೆ ನೋಡ್ತಾ ಇದೀನಿ. ಯಾಕೆ ಇದಕ್ ಮುಂಚೆ ನೋಡಿರ್ಲಿಲ್ವಾ? ನೋಡಿದ್ದೆ, ಮತ್ತೆ ಯಾಕೆ ನೋಡ್ತಾ ಇದೀಯಾ? ರಿಪೇರ್ ಮಾಡೋಣ ಅಂತ. ನಿನ್ನ ನನ್ನ ಮಗನೇ, ನೀನ್ ಹಿಂಗೆ ನನ್ನ ಹಿಂದೆ ಸುತ್ತಾ ಇದ್ರೆ ಯಾವತ್ತೋ ಒಂದಿನ ರಿಪೇರ್ ಮಾಡ್ಬಿಡ್ತೀನಿ. ಆಲ್ರೆಡಿ ರೀಬೋರ್ ಆಗಿರೋ ಬಾಡಿ ಇವನೇನ್ ರಿಪೇರ್ ಮಾಡ್ತಾನೆ? ಯಾವ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನ? ರಿಪೇರಿ ಮಾಡಕ್ಕೂ ಬರಲ್ಲ. ಬರಲ್ಲ ಸಾ. ಯಾರು ಕೆಡ್ಸಿದ್ದೀನ? ನಾನೇ. ಅಯ್ಯಪ್ಪ, ನಿನ್ನ ಫ್ಯಾಕ್ಟ್ರಿಯಿಂದ ತೆಗೆಯೋವರೆಗೂ ಈ ಫ್ಯಾಕ್ಟ್ರಿ ದೇವಿ ನೀನು ನಿಂತ್ಕೊಳ್ರಿ. ಏನ್ ಫಾಲೋ ಮಾಡ್ತಾ ಇದೀರಾ? ಹೌದು, ಫಾಲೋ ಮಾಡ್ತಾ ಇದ್ದೀನಿ. ತಪ್ಪಾ? ತಪ್ಪೆ. ಹಾಗಾದ್ರೆ ನಡಿ ಜೊತೆಗೆ ಹೋಗೋಣ. ನಿಮಗ್ ಬರ್ತಾ ಬರ್ತಾ ಅತಿ ಆಗೋಯ್ತು. ಪ್ರೀತಿಸೋದ್ ತಪ್ಪ? ನೀನ್ ಹೂ ಅಂದ್ರೆ ತೊಂದ್ರೆನೇ ಇರಲ್ವಲ್ಲ. ಪ್ರೀತಿಯಲ್ಲಿ ಬೀಳೋದು ಸಹಜ. ನೀನ್ ಹಿಂಗ್ ತಳ್ಳದ್ರಲ್ಲೂ ಇದೆ ಸೂಪರ್ ಮಜಾ. ವೆರಿ ಇಂಟ್ರೆಸ್ಟಿಂಗ್ ಕಡೆ. ಬೇರೆ ನೀನಾ? ನಾನೇ ನಿನ್ ಲವ್ವರ್. ಈ ಲವ್ವರು ನಿನ್ ಕಣ್ಣಿಗೆ ಬೇರೆ ತರ ಕಾಣಿಸ್ತಾನ? ಈ 5 ವರ್ಷ ನಾನ್ ನಿನ್ ಹಿಂದೆ ಸುದ್ದೆ ಹೋಗಿದ್ರೆ ಡಾಕ್ಟರ್ ಆಗಿರ್ತಾ ಇದ್ದೆ, ಇಲ್ಲ ಲಾಯರ್ ಆಗಿರ್ತಾ ಇದ್ದೆ. ಜೈಲ್ಗೆ ಹೋಗಿದ್ರು ಇಷ್ಟೊತ್ತಿಗೆ ರಿಲೀಸ್ ಆಗಿ ಬಂದ್ಬಿಡ್ತಾ ಇದ್ದೆ. ನಿನಗ್ ನಾನ್ ಬೇರೆರಾಗದೆ ಇಷ್ಟ ಅಂದ್ರೆ ನಾನ್ ಬೇರೆರಾಗಕ್ಕೂ ಸಿದ್ಧ. ಏನ್ ಬೇಕು ಹೇಳಿ? ಸರ್ ತಮ್ಗೆ ಬೇಕು ಸರ್? ಆ ಹುಡುಗಿ ಬೇಕು. ಅದಿಲ್ ಸಿಗಲ್ಲ ಸರ್. ಸಿಗದೆ ಆದ್ಮೇಲೆ ಹೋಟ್ಲಾಕ ನಡೆಸ್ತೀಯಾ? ಕಳ್ಸ್ಕಳಯ್ಯ. ನನ್ಗಿಬ್ರು ಅಣ್ಣಂದ್ರಿದ್ದಾರೆ. ಅವ್ರ ಬಗ್ಗೆ ನಿನಗ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಇರ್ಲಿ ಬಿಡು, ಅದಕ್ಕೇನೀಗ? ನನಗೂ 3 ಜನ ಇದ್ದಾರೆ. ಅವ್ರ ಈ ಮದ್ವೆಗ್ ಒಪ್ಪಲ್ಲ. ನನ್ ಚೆನ್ನಾಗ್ ಗೊತ್ತು. ಈ ಅಣ್ಣಂದ್ರು ಅಪ್ಪ ಅಮ್ಮಂದ್ರೆಲ್ಲ ಮದ್ವೆಗೆ ಒಪ್ಪಿಟ್ರೆ ಲವ್ ಸ್ಟೋರಿಗಳೇ ಇರಲ್ಲ. ಅವ್ರು ಬೇಡ ಬೇಡ ಅಂತ ಇರ್ಬೇಕು, ನಾವು ಲವ್ ಮಾಡ್ತಾನೇ ಇರ್ಬೇಕು. ಬರೀ ಹುಡುಗಿ ಮನಸ್ಸು ಗೆದ್ರೆ ಸಾಲದು, ಅವ್ರ ಅಣ್ಣಂದ್ರ ಮನಸ್ಸನ್ನು ಗೆಲ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಗೆದ್ದೇ ಗೆಲ್ತೀನಿ. ಅದಿ ಜನ್ಮದಲ್ಲಿ ಸಾಧ್ಯ ಇಲ್ಲ. ತಗೋ ನೀನ್ ಹೋಗು. ಹೂ ಇರೋವರೆಗೂ ಖಂಡಿತ ಸಾಧ್ಯ. ಶನಿ ಇಲ್ಲಿಗೂ ಹುಡ್ಕೊಂಡ್ ಬಂದ್ಬಿಡ್ತಾ? ನಾನು ಶನಿ ಅಲ್ಲ, ಪ್ರೇಮಿ. ನಿಮ್ ಅಣ್ಣಂದ್ರ ಕೈಲಿ ನನ್ನ ಭಾವ ಅಂತ ಕರ್ಸ್ಕೊಳ್ಳೋದೆ ನನ್ನ ಕೊನೆ ಪ್ಲಾನ್. ಬೇಗ ಚಟ್ಟ ರೆಡಿ ಮಾಡ್ಕೊ. ನೀನು ಫಸ್ಟ್ ನೈಟ್ ರೆಡಿ ಮಾಡ್ಕೊ. ನಾನು ಅಂದ್ರೆ ನಿಮ್ ಅಣ್ಣಂದ್ರಿಗೆ ಪ್ರಾಣ. ನಾನಿಲ್ದೆ ಅವ್ರ ಕೈ ಕಾಲೇ ಆಡಲ್ಲ. ಬಂತು ನೋಡು ಕಾಲು. ಕರ್ದ್ರಣ್ಣ? ಶತ್ರು ಅಂದ್ರೆ ನಿಂತಾನೆ. ಹೌದಣ್ಣ? ಮತ್ ಕರ್ದ್ರ ಅಂತ ಯಾಕೆ ಹೇಳ್ತೀಯ? ಏನಣ್ಣ? ನಾನ್ ಯಾವತ್ತಾದ್ರೂ ಸುಮ್ನೆ ಕರೆದಿದ್ದೀನ? ಇಲ್ಲಣ್ಣ. ಹೇಳಿದ ಕೆಲ್ಸ ಮಾಡಿಲ್ಲ ಅಂದ್ರೆ ತಾನು ಕರಿತೀನಿ. ಹೌದಣ್ಣ? ಮತ್ತೆ ಈ ಮಷಿನ್ ಯಾಕೆ ರಿಪೇರ್ ಆಗಿಲ್ಲ? ಅದಾಗಲ್ಲಣ್ಣ. ಅದ್ ರಿಪೇರಿ ಆಗಲ್ಲಣ್ಣ. ಯಾಕೆ? ರಿಪೇರಿ ಮಾಡೋಣ ಹೇಳೇ ಇಲ್ಲಣ್ಣ. ನಾನ್ ರಿಪೇರಿ ಮಾಡ್ತೀನಿ. ನೀನೇ ಡಯಲ್ ಮಾಡಿ ನೀನೇ ಒದಿಸ್ಕೊಂಡ್ಯಾ? ಅವ್ರು ಮಾತಾಡೋದೇ ಹಿಂಗೆ, ನಿನ್ ಗೊತ್ತಿಲ್ವಾ? ಅವ್ರು ನಿನ್ ಪ್ರಾಣ ತೆಗಿಯಕ್ ಮುಂಚೆ ನೀನ್ ಇಲ್ಲಿಂದ ಹೊರಟೋಗು. ನನ್ನ ಪ್ರಾಣ ನೀನು, ಅವ್ರ ಪ್ರಾಣನೂ ನೀನು. ಅಂದ್ಮೇಲೆ ಹೇಗ್ ತೆಗಿಯಕ್ಕಾಗತ್ತೆ? ಆ ಗುಂಡಾಗಳಿಗೆ ಮೊದಲು ಲಗಾಮ್ ಹಾಕಿ, ಪ್ರೀತಿಲಿ ತಗಲಾಕಿ, ಮದುವೆಲಿ ಸಿಗಿಸ್ಬೇಕು. ಆಗ್ಲೇ ಅವ್ರು ಮನುಷ್ಯರಾಗೋದು. ಅದಿ ಜನ್ಮದಲ್ಲಿ ಆಗಲ್ಲ ಬಿಡು. ನಾವು ಹೋದ್ ಜನ್ಮದಲ್ಲಿ ಇದೀವಿ ಅನ್ಕೋ. ಮಂತ್ರದಿಂದ ಆಗದೆ ಇದ್ದನ್ನ ತಂತ್ರದಿಂದ ಸಾಧಿಸ್ಬೇಕು, ತಂತ್ರದಿಂದ ಆಗದೆ ಇದ್ದನ್ನ ಕುತಂತ್ರದಿಂದ ಸಾಧಿಸ್ಬೇಕು.
ಇನ್ನು ಎಷ್ಟ್ ದಿವ್ಸ ಇಲ್ಲೇ ಇರ್ಬೇಕು ಅಂತಿದ್ಯಾ? ಸಾಯೋವರೆಗೂ. ಯಾರು? ನಾವಾ ನೀನಾ? ನನ್ ಚಿಕ್ಕಮ್ಮ. ನೀನ್ ಚಿಕ್ಕಮ್ಮ ಸಾಯೋವರೆಗೂ ಯಾವ್ದಾದ್ರು ಹಾಸ್ಟೆಲ್ ಇರ್ಬೋದಲ್ಲ. ತಗೋ ದುಡ್ಡು, ಬೇಗ ಜಾಗ ಖಾಲಿ ಮಾಡು. ದೇವಿ ಹೇಳಿದ್ರೆ ನಾನು ಹೋಗ್ತೀನಿ. ಹಾ ನಿನಗೋಸ್ಕರ ಶ್ರೀದೇವಿ ಬಾಂಬೆಯಿಂದ ಬಂದು ಹಾಸ್ಟೆಲ್ ಸೇರಿಸ್ತಾಳೆ. ಬೇಗ ಜಾಗ ಖಾಲಿ ಮಾಡೆ. ನೋಡೆ, ನಿನ್ಗೆ ಇನ್ನೂ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಕತ್ಲಾಗಷ್ಟಲ್ಲಿ ಈ ಮನೆ ಖಾಲಿ ಮಾಡ್ಬೇಕು ಅಷ್ಟೇ. ಅವಳು ಬಾಳ್ ಕತ್ಲಾಗ್ಬಾರ್ದು ಅಂದ್ರೆ ಅವಳು ಈ ಮನೇಲೇ ಇರ್ಬೇಕು. ಹಣ ಇದ್ ಮಾತ್ರಕ್ಕೆ ಒಂದ್ ಹೆಣ್ಣು ಒಂಟಿಯಾಗಿರಕ್ಕಾಗುತ್ತಾ? ಅವಳು ನಮ್ ಜೊತೆ ಇದ್ರೆ ಜನ ಒಪ್ಪೋದಿಲ್ಲಮ್ಮ. ನನ್ ಜೊತೆಲಿದ್ರೆ ಜನ ಏನು ಹೇಳಲ್ಲ ಅಣ್ಣ. ಜನಕ್ಕೆ ಇವ್ರ ಬಗ್ಗೆ ಎಲ್ಲ ಗೊತ್ತು ಬಿಡಿ. ಇವ್ರ ಬಗ್ಗೆ ಅನ್ಕೊಳಕ್ ಏನು ಉಳ್ಕೊಂಡಿಲ್ಲ. ಏನು ಇಲ್ವಾ? ಏನೂ ಇಲ್ಲ. ನಿಜವಾಗ್ಲೂ ಏನು ಇಲ್ವಾ? ನೀನ್ ಇದಿದ್ರೆ ನಮ್ ಫೇಸ್ ಕಟ್ ಏನೂ ಆಗಲ್ಲ. ಮಾತಾಡಿದ್ರೆ ಸಾಕು ಹಿಂಗ್ ಹೊಡಿತೀರಾ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಎಲ್ರಿಗೂ ಈ ತಪ್ಪಲೆ ವಿಷಯ ಗೊತ್ತಿಲ್ಲ. ಈಗ ಸರಿಗಮ ಪದಾನಿಸ ಹೋದ್ರೆ ಬೇಜಾರು ಮಾಡ್ಕೊಳ್ಳೋರು ಇಬ್ರೆ. ಒಂದವ್ರ ಅಪ್ಪ, ಇನ್ನೊಂದವ್ರ ಚಿಕ್ಕಮ್ಮ. ಅದು ಯಾಕೆ ಇಟ್ಕೊಂಡ್ರು ಅಂತಲ್ಲ, ಯಾಕೆ ಕಳಿಸ್ಬಿಟ್ರು ಅಂತ. ಏಯ್ ತಪ್ಲೆ ತೆಗಿಯ. ತೆಗೆಯಲ್ಲ. ಇದು ತಪ್ಪಲೆ ಅಲ್ಲ, ಹೆಲ್ಮೆಟ್. ಇದು ನನ್ನ ತಲೆ ಮೇಲೆ ಇರೋವರೆಗೂ ನಿಜಾನ ಧೈರ್ಯವಾಗಿ ಹೇಳ್ಬೋದು. ಸ್ಕೂಲು ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ರ್ಯಾಂಕ್ ಬರ್ತಾ ಇದ್ದ ಹುಡುಗಿ ಇವಳು. ಇಲ್ಲಿದಳ ಇವಳು ವಿದ್ಯೆನ ಹಾಳು ಮಾಡಿದ್ದು ನೀವೇ ಅಂತ ಊರ್ನವರೆಲ್ಲ ಹೇಳ್ತಾರೆ, ನಾನು ಹೇಳ್ತೀನಿ. ಹೇಳು ಹೇಳು. ಇರೋ ನಿಜ ತಾನೇ ಹೇಳ್ತೀನಿ. ಏನ್ ಹೊಡೆದ್ಬಿಡ್ತೀರಾ? ಹೊಡೆದ್ಬಿಡಿ. ಅಮ್ಮ ಎಲ್ಲೆಲ್ಲ ಹೊಡಿತೀರಲ್ಲಪ್ಪ. ನನ್ಗೆ ಹೊಡೆದೇನ್ ಪ್ರಯೋಜನ? ಈ ಹುಡುಗಿ ಭವಿಷ್ಯ ಹಾಳು ಮಾಡಿದ್ ನೀವೇ ಅಂತ ಊರ್ನವರೆಲ್ಲ ಹೇಳ್ತಾರೆ. ಇನ್ ಮುಂದೆ ಜನ ಮಾತಾಡೋದನ್ನ ನೀನ್ ಕೇಳಿಸ್ಕೊಳ್ಳಬಾರ್ದು. ಅದನ್ ಬಂದ್ ಇಲ್ಲಿ ಮಾತಾಡ್ಲೂಬಾರ್ದು. ಅಣ್ಣ, ಸಂಗೀತ ಇನ್ಮೇಲೆ ಇಲ್ಲೇ ಇರ್ತಾಳೆ. ಅವಳು ಓದೋ ಖರ್ಚು ನೀವಿಬ್ರು ನೋಡ್ಕೋಬೇಕು. ಅದು ನೀನ್ ಹೇಳಿದ್ರೆ ಸಾಲದಮ್ಮ, ಹುಡುಗ ಒಪ್ಕೋಬೇಕಲ್ಲ. ಏಯ್, ನಿನಗೆ ಈ ಮನೇಲಿ ಇರಕ್ಕೆ ಇಷ್ಟ ಅಲ್ಲ ತಾನೆ? ಇಷ್ಟ ಇದೆ ದೋಸ್ತ್. ಈಗೇನ್ ಮಾಡೋದು? ಸದ್ಯಕ್ಕೆ ತಂಗಿ ಮಾತು ಕೇಳೋದು. ಹಂಗಂತೀಯ? ಕೊನೆಗೇನಾಯ್ತು ತೀರ್ಮಾನ? ಫಿನಿಶಿಂಗ್ ನೀನ್ ಕೊಡ್ತೇನೆ, ನಾನು ಕೊಡ್ಲಾ? ಓದ್ ಕಿವಿ ವಾಪಸ್ ಬಂದ್ಬಿಡ್ತು. ಇನ್ನು ಇಲ್ಲೇ ಇದ್ರೆ ಪರ್ಮನೆಂಟ್ ಆಗಿ ಕೆಪ್ಪ ಆಗ್ಬಿಡ್ತೀನಿ. ದೋಸ್ತ್, ಇವಳಿಗೆ ನಾನ್ ಪಾಠ ಕಲಿಸ್ತೀನಿ. ಅರೆ, ಯಾಕೆ ದೂರ ಹೋಗ್ತಿದ್ಯಾ? ಒಂದೇ ಮನೇಲಿ ಇದೀವಿ, ಜೊತೆಲೆ ಸ್ನಾನ ಮಾಡೋಣ, ಜೊತೆಲೆ ಊಟ ಮಾಡೋಣ, ಜೊತೆಲೆ ಓಡಾಡೋಣ. ಮನೇಲಿ ಹೋಗಂದ್ರೆ ಹೋಗಲ್ಲ, ಇಲ್ಲಿ ಮಾತ್ರ ದೂರ ಹೋಗ್ತಿದ್ಯಲ್ಲ. ಎದ್ರಕೊಂಡು ಒಳಗೊಟ್ಟದ್ದು. ಧೈರ್ಯ ಅಂದ್ರೆ ಹೊರಗೆ ಬರ, ಸಾಯಿಸ್ಬಿಡ್ತೀನಿ ನೀನು. ಸಮೇತ ಆಚೆ ಬರ. ಇವಳು ಯಾರು ನಮ್ಗಿಂತ ದೊಡ್ಡ ಛತ್ರಿ ತರ ಕಾಣ್ತಾಳಪ್ಪ. ಹುಡುಗಿ ಪಡ ಕಲ್ತಾ? ನೀನ್ 2-3 ದಿನದಲ್ಲಿ ಜಾಗ ಖಾಲಿ ಮಾಡ್ಬಿಡ್ತಾಳೆ. ಅಯ್ಯೋ ನಿನ್ನ, ಯಾರ ಹತ್ರ ರೀಲ್ ಬಿಡ್ತೀಯ? ಅವಳ ನಿಂಗ್ ನೀರ್ ಕುಡಿಸ್ಲಂತೆ. ಗೊತ್ತಾಗೋಯ್ತಾ ನಿನಗೆ? ನಿನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಅಂತೂ ಮೊದಲನೇ ಸತಿ ನನ್ ದೋಸ್ತ್ಗೆ ಒಂದ್ ಹುಡುಗಿ ನೀರ್ ಕುಡಿಸ್ತಾಳೆ ಅಂದ್ಮೇಲೆ ಅವಳನ್ನ ಮೆಚ್ಕೋಬೇಕಾದ್ದೆ. ಅದ್ರಲ್ಲೂ ನೀನೇ ಬೇಕಾದ್ರೆ ಅವಳು ಸರ್ಟಿಫಿಕೇಟ್ ಕೊಡು, ನೀನೇ ಅವಳನ್ನ ಮೆಚ್ಕೋ. ಈಗ ನನ್ ಬಿಡು. ಕನೆಕ್ಷನ್ ಕೊಡ್ಬೇಕು, ಪ್ರೀತಿಗೆ ಎಲೆಕ್ಟ್ರಿಷಿಯನ್ ಆಗ್ತೀನಿ. ಮೀನಾಕ್ಷಿ, ನೀನ್ ಯಾವಾಗ ಮಾತಾಡಕ್ ಶುರು ಮಾಡ್ದೆ? ಅವನೆಲ್ ಮಾತಾಡ್ತಾನೆ? ಮಾತಾಡಿದ್ದು ನಾನು. ಓ, ಹಳೆ ಸೂಟ್ ಕೇಸ? ಹಳೆ ಸೂಟ್ ಕೇಸೆ ವಿತ್ ಹೊಸ ಐಡಿಯಾ. ಅವತ್ತು ನಾನ್ ಕೊಟ್ ಲಾಲಿಪಾಪ್ ಅವ್ರಿಗೆ ಕೊಟ್ರಾ? ಕೊಟ್ಟೆ. ಅವ್ರೇನ್ ಕೊಟ್ರು? ನಾನು ಒದೆ ತಿನ್ನೋದ್ರಲ್ಲಿ ಏನ್ ಆನಂದಾರಿ ನಿಮ್ಗೆ. ನೋಡಿ, ಬರೀ ಲಾಲಿಪಾಪ್ ಕೊಡೋದ್ರಿಂದ ಅವ್ರ ಮನಸ್ಸು ಕರಗೋದಿಲ್ಲ. ಅವ್ರ ಮನಸ್ಸನ್ನ ಕರಗಿಸೋಕ್ ಮುಂಚೆ ಅವ್ರ ಮಸಲ್ಸ್ ನ ಕರಗಿಸ್ಬೇಕು. ನಿಮ್ಗೆ ಯಾವ ಬಣ್ಣ ಇಷ್ಟ? ಕೆಂಪು. ನಾಳೆ ಏನ್ ದಿವಸ? ಮಂಗಳವಾರ. ನಾನು ಅದನ್ನೆಲ್ಲ ಕೇಳಿದ್ದು. ನಾಳೆ ಏನ್ ಹಬ್ಬ?
ಕಾಮನ ಹಬ್ಬ. ಸರಿ ಹೋಯ್ತಲ್ಲ. ಕೆಂಪು ಬಣ್ಣನ ಅವ್ರ ಮೇಲೆ ಎರಚಿ ಅವರಲ್ಲಿ ಪ್ರೀತಿ ಮಸಲ್ಸ್ ಕರಗುತ್ತೆ. ನೀವು ಗಾಳಿಪಟ, ಅವರು ಬಾಲಂಗೋಚಿ. ಕರೆಕ್ಟ್. ರೆಡ್ ಸಿಂಬಲ್ ಆಫ್ ಲವ್. ಏನ್ ಮಾಡ್ತಾ ಇದೀಯಾ? ಕಲಿಸ್ತಾ ಇದ್ದೀನಿ. ಹಸುಗಳಿಗ? ಅಲ್ಲ, ಈ ಮನೇಲಿರೋ ಬ್ರಹ್ಮಚಾರಿ ಎತ್ತುಗಳಿಗೆ. ಎತ್ತುಗಳಿಗೆ ಹಸುಗಳಿಗೆ ಏನ್ ವ್ಯತ್ಯಾಸ? ನಿನಗೂ ಎತ್ತುಗೂ ಇರೋ ವ್ಯತ್ಯಾಸ. ನನಗೂ ಎತ್ತುಗೂ ಏನ್ ವ್ಯತ್ಯಾಸ? ಎತ್ತುಗೂ ಹಸುಗೂ ಇರೋ ವ್ಯತ್ಯಾಸ. ಹಸುಗೂ ಎತ್ತುಗೂ ಏನ್ ವ್ಯತ್ಯಾಸ? ರೆಡ್ ಸಿಂಬಲ್ ಆಫ್ ಲವ್. ಕೊಡ್ತೀನಿ ಕನೆಕ್ಷನ್. ಯಾರದು? ಯಾರದು? ಬದೇನು? ಏನ? ನೀವು ಅವಳನ್ನ ಮನೆಯಿಂದ ಎಷ್ಟು ಸಲ ಆಚೆ ಅಟ್ಟಿದ್ರು ಅವಳು ಒಂದು ಹೆಜ್ಜೆನೂ ಆಚೆ ಇಡ್ಲಿಲ್ಲ. ಯಾಕೆ? ಯಾಕೆ? ಹಂಗ್ ಕೇಳಿ. ಒಂದ್ ಹುಡುಗಿ ಮೈ ಮೇಲೆ ಕೆಂಪು ಬಣ್ಣ ಹಾಕಿದ್ರೆ ಏನರ್ಥ? ಏನರ್ಥ? ಹಂಗ್ ಕೇಳಿ. ಲವ್. ಕಳ್ಳಿ, ನೀನು ಕಲಿಸ್ತಾ ಇದೀಯಾ? ನನಗೋಸ್ಕರ ಕಲಿಸ್ತಾ ಇದೀಯಾ? ಏಯ್ ಬಿಳಿಯ ಕರಿಯ, ಯಜಮಾನ್ರು ಕರಿತಾ ಇದಾರೆ, ಏನು ಅಂತ ಕೇಳ್ಕೊಂಬನ್ರ. ಏನು? ಸುರಿ, ಏನನ್ನ? ನಾಚ್ಕೋಬೇಡ, ಯಾರು ನೋಡ್ತಿಲ್ಲ. ಸುರಿ, ನೀನೇನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ಅಲ್ಲೆಲ್ಲೆಲ್ಲೆ ನಾಚಿಕೆ ನೋಡು. ನನಗ್ ಗೊತ್ತು ನಿನಗ್ ನನ್ ಕಂಡ್ರೆ ತುಂಬಾ ಇಷ್ಟ ಅಂತ, ಅದಕ್ಕೆ ಸುರಿ. ಸುರಿ ಅಲ್ವಾ? ಬೇಡ ಬಿಡು. ಅಯ್ಯೋ, ಇದು ದನಗಳ ಕಲ್ಸಿರೋ ಕಲ್ಗಚ್ ನೀರು. ವಾ, ಹೌದಾ? ಕರ್ಮ, ದನಗಳ ಕಲ್ಸಿರೋ ಕಲ್ಗಚ್ ನೀರು ನೀನ್ ಬಿಡಲ್ವಲ್ಲ. ನಾನು ಆ ನೀರು ಅನ್ಕೊಂಡೆ. ಅನ್ಕೋತ್ಯ. ಕೊನೆ ಪಕ್ಷ ದನಗಳ ಹತ್ರನಾದ್ರೂ ಹೋಗಿ ನಿಂತ್ಕೋ, ಅವುಗಳಾದ್ರೂ ನಿರ್ಕತ್ವೆ. ನಾನೇನ್ ದನ ಅಲ್ಲ. ಹೌದಾ ಎಣ್ಣೆ? ನೀನ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಬೂಸ ಸ್ವಲ್ಪ ಜಾಸ್ತಿ ಆದಂಗಿದೆ. ದನಗಳಿಗೆ ಓಕೆನಾ? ಹಾಕೋದೇನ್ ಬಂತು? ನಿನ್ ತಲೆನಲ್ಲಿ ಅದೇ ತಾನೆ ತುಂಬಿಕೊಂಡಿರೋದು. ನಿನ್ನ ಲವ್ ಮಾಡಕ್ಕೆ ತಲೆಯಲ್ಲಿ ಬೂಸ ಇದ್ರೆ ಸಾಕು. ಹೌದು, ಹಸುಗೂ ನಿನ್ಗೆ ಏನ್ ವ್ಯತ್ಯಾಸ? ಅದು ಹಾಲ್ ಕರಿಯುತ್ತೆ, ನೀನ್ ಕರಿಯಲ್ವಾ? ಯಾಕೆ ಚೊಂಬ್ ತಂದ್ಬಿಟ್ಟ? ಅಮ್ಮ, ಇವನ್ ಹಾಲ್ ಕರಿಯಲ್ವಾ? ನನ್ ತಂಗಿ ಮದ್ವೆ, ಒಂದೆರಡು ದಿನ ನನ್ ಟಾಂಗ ನೋಡ್ಕೊಳ್ಳಿ. ಟಾಂಗನ? ಸದ್ಯ ನಿನ್ ತಂಗಿ ನೋಡ್ಕೊ ಅಂತ ಹೇಳಿಲ್ವಲ್ಲ? ನಮ್ ತಂಗಿನ ಅವಳ ಲವರ್ ನೋಡ್ಕೊತಾನೆ. ಅಂದ್ರೆ ಲವ್ ಮ್ಯಾರೇಜಾ? ಅವ್ರು ಲವ್ ಮಾಡ್ತಾ ಇದಾರೆ, ನಾನ್ ಮ್ಯಾರೇಜ್ ಮಾಡಿಸ್ತಾ ಇದೀನಿ. ನಾನು ಲವ್ ಮಾಡಿಸಿ ಮ್ಯಾರೇಜ್ ಮಾಡಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನೋಡು, ನಿನಗೋಸ್ಕರ ಅಲ್ದೇ ಇದ್ರು ನಿನ್ ತಂಗಿ ಲವ್ಗೋಸ್ಕರ 2 ದಿನ ಏನು 1 ವಾರ ಟಾಂಗ ನೋಡ್ಕೋತೀನಿ. ಥ್ಯಾಂಕ್ ಯು. ಅಣ್ಣ ನನ್ ದೋಸ್ತಲ್ಲಿ ಗೊತ್ತಿಲ್ಲ, ಲಾರಿಲಿ ಹೋಗಿದ್ದಾರೆ. ಯಾವ ಮಾಲ್ ಬಂದಿದೆ? ಸಂಗೀತ, ಅದೇ ಸಿಂಗರ್ ಅಣ್ಣ. ಅವಳನ್ನ ಊರೆಲ್ಲ ಸುತ್ತಾಡಿಸ್ಕೊಂಡು ಐ ಲವ್ ಯು ಅಂತ ಹೇಳಿ ಡ್ಯೂಯೆಟ್ ಹಾಡಕ್ ಹೋಗಿದ್ದಾರೆ. ನಿಜಾನ? ಸತ್ಯವಾಗ್ಲೂ ಅಣ್ಣ, ಅವ್ರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಹೆಂಗಿದೆ ಸ್ಪೀಡ್?
ದಯವಿಟ್ಟು ನಿಲ್ಸಿ. ಲಾರಿನ ನಿಲ್ಸಿ ಅಂತ ಹೇಳಿದ್ನಲ್ಲ. ನಿಲ್ಸಿ ಪ್ಲೀಸ್, ನಿಲ್ಸಿ. ಸದ್ಯಕ್ಕೆ ಸ್ಪೀಡ್ ಸಾಕು. ಮದ್ವೆ ಆದ್ಮೇಲೆ ಇನ್ನೂ ಸ್ಪೀಡ್ ಆಗಿ ಓಡಿಸ್ತೀನಿ. ಮದ್ವೆನಾ? ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವೊಬ್ರೇ ತೀರ್ಮಾನ ತಗೊಂಡ್ರೆ ಆಗೋಯ್ತಾ? ಇನ್ಯಾರು ಒಪ್ಕೋಬೇಕು? ನನ್ ದೋಸ್ತ. ಅವ್ನ್ ಖಂಡಿತ ಈ ಮದ್ವೆಗೆ ಒಪ್ಕೋತಾನೆ. ಇನ್ ನನ್ ತಂಗಿ ದೇವಿ, ಅವಳು ನನ್ ಮದ್ವೆ ಯಾವಾಗ ಆಗುತ್ತೆ ಅಂತ ಎದುರು ನೋಡ್ತಿದ್ದಾಳೆ. ನನಗಿಷ್ಟ ಆಗೋದ್ ಬೇಡ್ವಾ? ಪ್ರೀತಿ ಅನ್ನೋದು ಬಲವಂತದಿಂದ ಪಡೆಯೋದಲ್ಲ, ಅದು ಮನಸ್ಸಿನಲ್ಲಿ ತನ್ನಿಂದ ತಾನೇ ಹುಟ್ಟಬೇಕು. ಯಾವಾಗ್ಲೂ ಒಂದೊಂದ್ಸರ್ತಿ ಯಾರನ್ನು ನೋಡಿದಾಗ ನಮಗ್ ಗೊತ್ತಿಲ್ಲದೆ ಸ್ಪಂದಿಸೋದೇ ಪ್ರೀತಿ. ಆ ಯಾರೋ ಒಬ್ಬ ನಾನ್ ತಾನೆ? ಇಲ್ಲ, ನನ್ನ ಮನಸ್ಸಿನಲ್ಲಂತ ಭಾವನೆ ಯಾವತ್ತೂ ಮೂಡಿಲ್ಲ. ನೀನ್ ಯಾರಿಗಾದ್ರೂ ಮನ್ಸೋತಿದ್ರೆ ಹೋಗಿ ಅವನ ಜೊತೆಲೇ ಇರು. ನನ್ ಮನೆ ಇರ್ಬೇಡ. ಹೇಳಿ. ನನಗೆ ನಿನ್ ದೋಸ್ತ್ ಅಂದ್ರೆ ಇಷ್ಟ. ಬಾ. ಬಾ ಬೇಗ. ಬಾ. ನಿಂತ್ಕೋ ಅಲ್ಲೇ, ನಿಂತ್ಕೋ. ಸಂಗೀತ ನಿಲ್ಗಣ ಕರ್ಕೊಂಡು ಹೋಗಿದೆ. ಅವಳನ್ನ ಸಂಗೀತ ಅಂತ ಕರಿಬೇಡ, ಅತ್ಗೆ ಅಂತ ಕರಿ. ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಕರ್ಕೊಂಡು ಹೋಗಿದ್ದೆ. ಹೇಳಿದ್ಲು. ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ನನ್ನ ಹತ್ರ ಎಲ್ಲ ಹೇಳಿದ್ಲು. ಅದ್ ನನ್ಗೆ ಇಷ್ಟನೂ ಆಯ್ತು, ಒಪ್ಗೆನೂ ಆಯ್ತು. ಇವಳ ಮನಸ್ಸಿನಲ್ಲಿ ಯಾರಿದ್ದಾರೆ ಅಂತ ನಿನಗೆ ಗೊತ್ತಾ? ಚೋರ, ಚಿತ್ತ ಚೋರ, ದೋಸ್ತ. ನನ್ ದೋಸ್ತಿದ್ದಾರೆ. ನನ್ ದೋಸ್ತಿದ್ದಾರೆ. ಈಗ ನೀನ್ ಹೇಳಮ್ಮ, ನಿನ್ ನಿರ್ಧಾರ ಏನು ಅಂತ? ಒಳ್ಳೆ ಸುದ್ದಿ, ಒಳ್ಳೆ ಜೋಡಿ. ಕರೆಕ್ಟ್. ಒಳ್ಳೆ ಸುದ್ದಿ, ಇವರಿಬ್ಬರದು ಒಳ್ಳೆ ಜೋಡಿ. ಈ ಹುಡುಗಿನ ಮದುವೆ ಮಾಡ್ಕೊ ಅಂತ ನಾನು ಹೇಳ್ತೀನಿ. ಅವ್ನು ನನ್ ಮಾತು ಒಪ್ಕೋತಾನೆ. ಈ ದೋಸ್ತ್ ಮಾತು ಒಪ್ಕೊಳ್ದೆ ಇನ್ ಯಾರ ಮಾತು ಒಪ್ಕೋತಾನೆ? ಇಲ್ಲಾಂದ್ರೆ ಅವನ್ನ ಒತ್ತೊಪ್ಪಿಸ್ತೇನೆ, ನಾನು ಒಪ್ಪಿಸ್ತೇನೆ. ಅಣ್ಣ ಬಂದ್ಯಾ? ಬಂದೆ. ಏನೀಗ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಸರಿ, ಕಾಯ್ತಾರು. ಹೋಗೋಣ. ನಡಿ ಹೋಗೋಣ. ಅಯ್ಯೋ, ನಿಂಗ್ ಯಾವಾಗ ನೋಡಿದ್ರು ತಮಾಷೆನೆ. ಸರಿ, ಏನ್ ವಿಷಯ ಹೇಳು. ಅಣ್ಣ ಮದ್ವೆ ನಿಶ್ಚಯ ಮಾಡಿದಾನೆ. ನನಗ್ ಗೊತ್ತು. ಅದೇ ಗೊತ್ತು. ನಾನು ಹೇಳಿದ್ದು ಈ ಮನೆ ಉಪ್ಪು ತಿಂದಿದ್ದಕ್ಕೆ ವಿಶ್ವಾಸನೆಲ್ಲ ಕೊಕ್ಬಿಟ್ಟೆ. ಅಣ್ಣ ನಿನ್ನ ವಿಷಯ ಬಿಟ್ಟು ಅಣ್ಣ ಹೋಗ್ಲಾ? ಇನ್ನೂ ಇಲ್ಲೇ ಇದೆಯಾ? ಹೋಗು. ದೋಸ್ತ್ ಎಲ್ಲೋದ ಇವನು? ದೋಸ್ತ್. ಅಣ್ಣ ನೋಡು, ಅಣ್ಣ ಹೇಳಿದ್ ನೀನ್ ಒಪ್ಕೊಳ್ತೀಯ ಅಂತ ಆ ಹುಡ್ಗಿಗೆ ಆಸೆ ಹುಟ್ಟಿಸ್ಬಿಟ್ಟಿದೀನಿ. ಅವ್ಳು ತುಂಬಾ ಒಳ್ಳೆ ಹುಡ್ಗಿ. ಅವನ್ನ ನೀನು ಬೇಡ ಅನ್ಬಾರ್ದು ಪ್ಲೀಸ್. ನನ್ ದೋಸ್ತ್ ಇಷ್ಟಪಟ್ಟಿದ್ದೀನ. ನಾನು ಯಾವತ್ತು ಬೇಡ ಅಂದಿದ್ದೀನಿ ಹೇಳು? ಈ ವಿಷಯ ಕೇಳಿ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಎಲ್ಲಿದ್ದಾನ ಅವನು? ದೋಸ್ತ್, ದೋಸ್ತ್, ದೋಸ್ತ್. ದೋಸ್ತ್, ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ. ಇವತ್ತು ತುಂಬಾ ಸಂತೋಷ ಆಗ್ತಿದೆ. ಹೇಗಿದೆ ನನ್ನ ಸೆಲೆಕ್ಷನ್? ಹೇಳ್ಬೇಕಾ? ಹೇಳ್ ಮಾಡದಂಗಿದೆ ಜೋಡಿ. ಒಂದ್ ನಿಮಿಷ ಹೆಣ್ಣನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಆಗಿದ್ದ ಪರಿಸ್ಥಿತಿಲಿ ನಾನ್ ಏನೇನೋ ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ಮನಸ್ಸಲ್ಲಿರೋದನ್ನ ಧೈರ್ಯವಾಗಿ ಹೇಳೋರ್ ಕಂಡ್ರೆ ನನಗ್ ತುಂಬಾ ಇಷ್ಟ. ನಮ್ಮಿಂದ ನಿನ್ಗೆ ತುಂಬಾ ಅನ್ಯಾಯ ಆಗುತ್ತೆ ಅನ್ನೋ ವಿಷಯ ನನ್ನ ಮನಸ್ಸು ತುಂಬಾ ಕುರಿತಾ ಇತ್ತು. ಈಗ ನಮ್ಮಿಂದ ನಿನ್ಗೆ ಹೊಸ ಜೀವನ ಸಿಗುತ್ತೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಏನಿಲ್ಲ. ಇದು ಮನೆ ಬೇಗದ ಕೈ. ಇನ್ನು ಮುಂದೆ ಇದ್ರ ಜವಾಬ್ದಾರಿ ನಿಂದು. ದೇವಿ ಪವರ್ ಕಟ್ಟು. ದೇವಿ
ನಿಮ್ಮ ಅಣ್ಣ ಅವನಲ್ಲ, ಅದೇ ಅವಳ ಹಸ್ಬೆಂಡ್. ಹೊರಗಡೆ ಎಲ್ರಿಗೂ ಬೆಂಡ್ ತೆಗಿತಿದ್ದವನು ಇವತ್ತು ಇವಳು ಬೆಂಡ್ ಆಗ್ಬಿಟ್ಟ. ಹಲೋ ಹಲೋ ಹಲೋ, ಅಳೋದು ದುಃಖ ಪಡೋದು ಎಲ್ಲ ಕಟ್. ನೀ ನನ್ ದೋಸ್ತ್ ಹೆಂಡತಿ ಅಂದ್ಮೇಲೆ ಈ ಮನೆಗೆ ಮಹಾರಾಣಿ, ಕರೆಕ್ಟ್? ಕರೆಕ್ಟ್ ಇನ್ ಏನೇ ಇದ್ರು ನೀನ್ ಆರ್ಡರ್ ಮಾಡ್ಬೇಕು, ನಾನು ದೇವಿ ಅದನ್ನ ಪಾಲಿಸ್ಬೇಕು, ಕರೆಕ್ಟ್? ಕರೆಕ್ಟ್. ಕರೆಕ್ಟ್. ಹಾಗಂತ ಗುಂಡು ಬಿಟ್ಬಿಡು ಅಂತ ಆರ್ಡರ್ ಮಾಡ್ಬೇಡ, ಕರೆಕ್ಟ್? ನೋ. ಹಾ ಕರೆಕ್ಟ್. ಇವತ್ತು ಖಂಡಿತ ಮಳೆ ಬರುತ್ತೆ. ಯಾಕೆ? ನೀನ್ ನಮ್ಮನೆಗ್ ಬಂದಿರೋದಕ್ಕೆ. ಈಗ ನೋಡ್ತಾ ಇರು, ಭೂಕಂಪನೇ ಆಗುತ್ತೆ. ಭೂಕಂಪ? ಎಲ್ಲಿ ನಿಮ್ಮಪ್ಪ? ಯಾಕೆ? ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ ಮುಂಚೆ ನಿಮ್ಮ ಅಪ್ಪನ ಒಂದ್ ಮಾತು ಕೇಳೋಣ ಅಂತ. ಅಯ್ಯೋ ಬೇಡ. ಯಾರು ಬೇಡ? ನಾನ್ ಬೇಡವಾ, ನಿಮ್ಮ ಅಪ್ಪ ಬೇಡವಾ? ಬೇಗ ತೀರ್ಮಾನ ಮಾಡು. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಸಂಸ್ಕಾರನೇ ಇಲ್ದಿರೋ ನನ್ ಗಂಡನ ಹತ್ರ ಯಾಕಪ್ಪ ಮದ್ವೆ ವಿಷಯ ಮಾತಾಡ್ತೀಯ? ಇವಳ ಮುಖದ ಮೇಲೆ ನಗು ಕಾಣಿಸಿದ್ದೆ ನಿನ್ನಿಂದ. ನೀನ್ ಯಾವಾಗ ಇವಳನ್ನ ಕರ್ಕೊಂಡು ಹೋಗ್ತೀಯೋ ಅಂತ ಕಾಯ್ತಾ ಇದ್ದೀನಿ. ಸಾಕಮ್ಮ, ನಿಮ್ಮ ಒಪ್ಪಿಗೆ ಇದ್ರೆ ಸಾಕು. ಆದಷ್ಟು ಬೇಗ ನನ್ನ ದೋಸ್ತ ಹತ್ರ ಮಾತಾಡಿ ಮೀನಾಕ್ಷಿ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಪ್ಪನ ಮೇಲಿರೋ ದ್ವೇಷಕ್ಕೆ ನಿನ್ ದೋಸ್ತು ಈ ಸಂಬಂಧ ಬೇಡ ಅಂದ್ರೆ ಏನ್ ಮಾಡ್ತೀಯಾ? ನಾನು ಮರ್ತು ಬಿಡು. ನನ್ನ ದೋಸ್ತಿಗೆ ಇಷ್ಟ ಇಲ್ದಿರೋ ವಿಷಯ ನಾನು ಯಾವತ್ತೂ ಮಾಡೋದಿಲ್ಲ. ಯಾಕಣ್ಣ ನಗ್ತಾ ಇದ್ದೀರಾ? ಅಲ್ಲ, ಗುಂಡ್ಗೂ ಹುಡುಗಿಗೂ ಏನ್ ವ್ಯತ್ಯಾಸ? ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಯಾಕೆ ಹೇಳ್ದೆ? ಗೊತ್ತಂತ ಹೇಳ. ಸರಿ ಗೊತ್ತು. ಮತ್ತೇನ್ ಹೇಳು? ನೀನ್ ಜಿರ್ಲೆಗೂ ತರ್ಲೆಗೂ ಏನ್ ವ್ಯತ್ಯಾಸ? ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳ್ದೆ? ಗೊತ್ತು ಅಂತ ಹೇಳ. ಗೊತ್ತು. ಅದೇನ್ ಹೇಳು? ನೀವು ತರ್ಲೆ, ನಾನ್ ಜಿರ್ಲೆ. ಗುಂಡ ಹಾಕಿದ್ರೆ ಟೈಟ್ ಆಗ್ತಾರ, ಲೂಸ್ ಆಗ್ತಾರ? ಟೈಟ್ ಆಗ್ತಾರೆ. ಅದೆಂಗ ಟೈಟ್ ಆಗ್ತಾರೆ? ಗುಂಡ ಹಾಕಿದ್ರೆ ನೆಟ್ಟು ಬೋಲ್ಟ್ಲ ಲೂಸ್ ಆಗುತ್ತೆ. ಅದೆಂಗ್ ಟೈಟ್ ಆಗ್ತಾರೆ ಅಂತ ಹೇಳಿದೆ? ಗುಂಡ ಹಾಕಿದ್ರೆ ಏನಾಗ್ತಾರೆ? ಲೂಸ್ ಆಗ್ತಾರೆ. ಆಯ್ತು, ಅರ್ಥ ಆಯ್ತು, ಬಂದೆ. ಮಂದೀಪ್ ರಾಗು ಪ್ರಕಾಶ್ ರಾಗು ಏನು ವ್ಯತ್ಯಾಸ ಹೇಳಿ? ನಿನಗೆ ಕುಡಿದಿರೋದು ಇಳಿಯೋವರೆಗೂ ನಾನು ನೀರು ಹಾಕ್ತಾನೆ ಇರ್ತೀನಿ. ಸಾಕು ಬಾ. ಸುಮ್ನಿರು. ಏ ಸಾಕು, ಏನ್ ಹುಡುಗಿ ನೋಡಕ್ ಹೋಗ್ತಾ ಇದೀವಾ? ಹುಡುಗಿ ನೋಡಕ್ಕೆ ಹೋಗ್ತಾ ಇದೀವಿ. ನೀನೊಂದು ಹುಡುಗಿನ ಸೆಲೆಕ್ಟ್ ಮಾಡಿದೆಲ್ಲ, ನಾನೊಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ದೀನಿ. ನನಗೊಪ್ಪಿಗೆ ನೀನು ಅಂದ್ರೆ ಎತ್ತಾಕೊಂಡು ಬಂದ್ಬಿಡ. ಏನಣ್ಣ ಇದು? ಫ್ಯಾನ್ಸಿ ಡ್ರೆಸ್ಸಾ? ಇಲ್ಲ, ನನ್ ಸ್ವಂತ ಡ್ರೆಸ್ಸು. ಮಧುಮಗನ್ ಗೆಟಪ್. ಮಧುಮಗನ? ಹಾ, ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ. ನಾನ್ ನನ್ ದೋಸ್ತ್ಗೋಸ್ಕರ ಒಂದು ಹುಡುಗಿ ನೋಡಿಟ್ಟಿದ್ದಲ್ಲ, ಅದೇ ತರ ಅವ್ನು ನನಗೋಸ್ಕರ ಒಂದು ಹುಡುಗಿ ನೋಡಿಟ್ಟಿದ್ದಾನೆ. ಆ ಹುಡುಗಿ ನಾನು ಇಷ್ಟ ಆಗ್ಬೇಕಾದ್ರೆ ಸ್ವಲ್ಪ ಗ್ಲಾಮರ್ ಆಗಿರ್ಬೇಕಲ್ವಾ, ಅದಕ್ಕೆ. ಹೋಗಣ್ಣ, ಯಾವ ಹುಡುಗಿಗಾದ್ರೂ ನಿನ್ ಒಪ್ಪಿಗೆ ಆಗ್ಲೇಬೇಕು. ನಿಂಗೇನ್ ಕಡಿಮೆ ಆಗಿದೆ ಹೇಳು? ಈ ಕೋಡಂಗಿ ವೇಷ ಚೆನ್ನಾಗಿಲ್ಲ, ಸಾಧಾರಣ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತೀಯ. ನಮ್ಮ ಅಣ್ಣನ್ ಮದ್ವೆ ಆಗೋಕೆ ಯಾವ ಹುಡುಗಿ ಆದ್ರೂ ಪುಣ್ಯ ಮಾಡಿರ್ಬೇಕು. ಹಂಗಂತೀಯ? ಬೇಡ ಬಿಡು. ಎಲ್ಲಮ್ಮ ಹುಡುಗಿನ ಕಾಣಿಸ್ತಾ ಇಲ್ಲ? ಇದ್ರ ತನ ಕಾಣಿಸೋದು. ಅಲ್ಲ, ಯಾಕೆ ಅವಸರ ಪಡ್ತಿದ್ಯಾ ಅಂದೆ. ಸರಿ, ನಡಿ ಹೋಗೋಣ.
ನಾಳಿದ್ದು ಬರೋಣ. ಯಾಕೆ? ನೀನ್ ತಾನೇ ಕೇಳ್ದೆ ಯಾಕೆ ಅವಸರ ಪಡ್ತೀಯ ಅಂತ. ಏನ್ ಟಿಟ್ ಫಾಟ್ ಆಯ್ತಾ? ತಿಂತೀಯ ಕಿಟ್ಕ್ಯಾಟು? ಇರ್ಲಿ. ಈ ಹುಡುಗಿರೇ ಹಿಂಗೆ ಹೆಂಗೆ ಹೇಳಿ ಟೈಮ್ಗೆ ಬರೋದಿಲ್ಲ. ಎಷ್ಟ್ ಕಡೆ ಬರಕ್ ಹೇಳಿದೆ? 5 ಗಂಟೆಗೆ ಹೇಳಿದೆ. ಈ ಟೈಮ್ ಎಷ್ಟು? ಓಹ್, ಇನ್ನು 4:15. ಈ ಹುಡುಗರೇ ಹಿಂಗೆ ಮುಂಚೆ ಬಂದ್ಬಿಡ್ತಾರೆ, ಹುಡುಗಿಯನ್ನ ಬೈತಾರೆ ಪಾಪ. ದೋಸ್ತ್ ಆಗ್ಲೇ ಹೊಟ್ಟದ್ನಲ್ಲಪ್ಪ ಇವನು. ನಿಮ್ ಹೆಸರು? ಮೀನಾಕ್ಷಿ. ದಯವಿಟ್ಟು ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ, ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಮನ್ನ ನೋಡ್ಬೇಕಂತೂ ಇಷ್ಟ ಇಲ್ಲ ಅಂತ ಹೇಳೋಕೆ ಆಗಲ್ಲ. ನನಗೋಕೆ ದೋಸ್ತ್, ಇದೇನಾ ಪ್ರೇಮ? ಹೌದು, ಮರೆಯಲ್ಲಿತ್ತು ಪ್ರೇಮ, ಅಳ್ಸಕ್ ಆಗದೆ ಇರೋ ಪ್ರೇಮ. ನಿನ್ಗೆ ಇಷ್ಟ ಆಗೋದಿಲ್ಲ ಅಂತ ಇಷ್ಟು ದಿವಸ ನಾ ಮುಚ್ಚಿಟ್ಟಿದ್ದೆ. ನನಗೋಕೆ ದೋಸ್ತ್. ಈಗ ನಾನು ಹೇಳೋ ವಿಷಯ ಕೇಳಿ ನೀನ್ ಮಾತು ಹಿಂದಕ್ಕೆ ತಗೊಳಲ್ಲ ತಾನೆ? ಏನದು? ಇವಳು ದೇವರಾಜ್ ಮಗಳು. ನೀನು ದೇವರಾಜ್ ಮಗಳ? ಹೌದು. ಏನ್ ಮಾಡ್ತಿದ್ಯಾ? ಈ ಜೀವ ಇರೋವರೆಗೂ ಈ ಸಂಬಂಧ ಬೆಳೆಸೋದಕ್ಕೆ ಸಾಧ್ಯನೇ ಇಲ್ಲ. ಇವಳು ಹೇಳ್ದೇನೆ ಈ ಸಂಬಂಧ ನಡೆದೋಗಿದ್ರೆ ಅವಳು ನಮ್ಮ ಮನೆಯಿಂದ ಆಚೆ ತಪ್ತಾ ಇದೆ. ಈ ರೀತಿ ಮೋಸ ಮಾಡಿ ನಮ್ಮಿಬ್ಬರು ಸೋತೋದಕ್ಕೆ ಆ ದೇವರಾಜ್ ಎಷ್ಟು ದಿವಸದಿಂದ ಕಾಯ್ತಾ ಇದ್ದ ಏನೋ. ದೋಸ್ತ್, ಹಳೆದನ್ನೆಲ್ಲ ಮರ್ತು ಬಿಡು. ನೋಡೋ, ಎಷ್ಟೇ ಜನ್ಮ ಎತ್ತಿದ್ರು ನೀ ಒಬ್ನೇ ನನಗೆ ದೋಸ್ತ್. ಆ ದೇವರಾಜ್ ನಮ್ಗೆ ವೈರಿ. ದೋಸ್ತ್, ನೀ ಹಂಗ ಲುಕ್ ಕೊಡ್ಬೇಡ, ಭಯ ಆಗುತ್ತೆ. ನಿನಗೆ ಭಯ ಆಗತ್ತಾ? ಹೌದು, ನಮ್ ಸ್ನೇಹಿತ ಮೇಲೆ ಭಯ ಆಗುತ್ತೆ. ಅದನ್ನ ಹೇಳಂಗಿದ್ರೆ ಬಾಯಲ್ಲ ಬಿಡು, ಕಣ್ಣೆಲ್ಲ ಹೇಳ್ಬೇಡ. ಕಣ್ಣಿನ ಮಾತು ನಿನ್ಗೆ ಅರ್ಥ ಆಗ್ಬೇಕು ಹೇಳು. ಅದು ಅರ್ಥ ಆಗಿದ್ರೆ ಪ್ರೀತಿ ಏನು ಅಂತ ನಿಂಗೆ ಗೊತ್ತಾಗಿರೋದು. ನಿನ್ ಕಣ್ಣಿಗೆ ನಿಜವಾದ ಪ್ರೀತಿ ಕೂಡ ದ್ರೋಹ ತರನೇ ಕಾಣಿಸುತ್ತೆ. ನಾಳೆ ನನ್ನ ಸ್ನೇಹ ಕೂಡ ನಿನ್ಗೆ ಹಾಗೆ ಕಾಣಿಸ್ಬೋದು. ಏಯ್ ಏಯ್ ನೋಡು, ನೀನ್ ಏನ್ ಬೇಕಾದ್ರೂ ಹೇಳು, ಕೇಳ್ತೀನಿ. ಆದ್ರೆ ಈಗ ಹೇಳಿದ ಮಾತು ಮಾತ್ರ ಜೀವಂತರಿ ಇನ್ನೊಂದ್ಸತಿ ಹೇಳ್ಬೇಡ. ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ನೋಡಿದ್ಯಾ, ನಿನಗೆ ಸುಮ್ಮನೆ ಹೇಳಿದ್ದಕ್ಕೆ ಎಷ್ಟು ನೋವಾಯ್ತು. ಮತ್ತ ಆ ಹುಡುಗಿ, ಅವಳ ಪ್ರೀತಿನ ಮೋಸ ಅಂದ್ರೆ ಅವಳಿಗೆ ಎಷ್ಟು ನೋವಾಗಿರ್ಬೇಕು. ನನ್ನ ನಿನ್ನ ಸ್ನೇಹ ನಿಜ ಆದ್ರೆ ಅವಳ ಪ್ರೀತಿ ಕೂಡ ನಿಜ ಕಣ. ನಾನು ನೀವಾ? ಹೌದು ಮೀನಾಕ್ಷಿ. ನಾನ್ ದೋಸ್ತ್ ಹೇಳಿದ್ಮೇಲೆ ಮುಗ್ದಾಯ್ತು, ಎರಡನೇ ಮಾತೇ ಇಲ್ಲ. ನೀನ್ ಹೊತ್ಕೊಂಡು ಹೋಗೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಾಳೆ ರೆಡಿ ಆಗಿರೋ, ಬಂದ್ ಕರ್ಕೊಂಡು ಹೋಗ್ತೀವಿ ಮೀನಾ. ಏನ್ ಅಕ್ಷಿ, ನೀವ್ ಹೇಳಿದ ಮಾತಿಗೆ ಸಾಕ್ಷಿ ಮತ್ತೆ ಬದಲಾಗ್ಬಿಡ್ತೀವನ್ನ ಭಯನ? ನಿಮ್ ದೋಸ್ತ್ ಹೇಳಿದ ಮಾತು ಇವತ್ತು ನಿಜ ಆಗೋಯ್ತು. ಏನಂದ? ನಿಮ್ಮ ಮಾತು ಹೊರಟು ಹಾರ್ಟು ಸಾಫ್ಟು ಅಂತ. ಹೌದು, ನನ್ ಹಾರ್ಟ್ ಐಸ್ ಕ್ರೀಮ್ ತರ ಬೇಗ ಕರ್ಗೋಗುತ್ತೆ.
ದೋಸ್ತ್ ಎದ್ದಳು. ಏನು ಎದ್ದೇಳೋದ? ಇನ್ನು ಒಂದ್ ತಿಂಗಳು ಇವರು ಕದ್ಲೋ ಹಾಗಿಲ್ಲ. ನಾನ್ ನಿಮ್ಗೆಲ್ಲ ಹೇಳ್ತಿರೋದು. ಅಲ್ಲ ಏಯ್ ನಾನ್ ದೋಸ್ತ್ ಹೇಳಿದ್ಮೇಲೆ ಮುಗಿತ. ನಮ್ ದೋಸ್ತ್ ಕಾಲ್ಗೆ ಹೊಡಿತೀರೇನೋ? ಇಷ್ಟು ದಿವಸ ನನ್ ದೋಸ್ತಗೋಸ್ಕರ ಸುಮ್ಮನೆ ಇದ್ದೆ. ಇವತ್ತಿನ ಮಗಳನ್ನ ಎತ್ಕೊಂಡು ಹೋಗ್ತೀವಿ. ಅದೇನ್ ಮಾಡ್ತೀಯ ಮಾಡ್ಕೋ. ಮೀನಾಕ್ಷಿ ಹಾ ಹಾ ಹಾ. ಕರ್ಕೊಂಬಂದಿದ್ದೀನಿ ರುದ್ರನ್ನ. 4 ಕೊಲೆ ಮಾಡಿ ಜೈಲ್ಗೆ ಹೋಗಿದ್ದ, ಈಗ ತಾನೇ ಆಚೆ ಬಂದಿದ್ದಾನೆ. ಅವನ ಕೈ ಕಾಲುಗಳನ್ನ ಮುರಿದು ನನ್ನ ಮನೆ ಬಾಗಿಲಿಗೆ ತಂದು ಹಾಕ್ಬೇಕು, ಗೊತ್ತಾಯ್ತಾ? ಮಾಮ, ಅತ್ತೆ ಕರಿತಾ ಇದ್ದಾರೆ. ಏನೇ ನಿನ್ ರಾಮಾಯಣ ಹೇಳು. ಇಷ್ಟು ವರ್ಷ ನೀವು ಕೊಟ್ಟ ಕಷ್ಟಗಳನ್ನ
ತಲೆ ತೆಗ್ಸಿ ಸಹಿಸ್ಕೊಂಬಂದೆ. ಆದ್ರೆ ನನ್ನ ಮಗಳು ಬಾಳ್ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಅವಳ ಸುದ್ದಿಗೆ ನೀವೇನಾದ್ರೂ ಹೋದ್ರೆ ನಾನು ಸುಮ್ಮನಿರಲ್ಲ.